ಸ್ನೇಹಿತರೆ ನಮಸ್ಕಾರ. ಬಿಸಿಲ ನಾಡು ಬರದ ನಾಡು ಅಂತಲೇ ಪ್ರಖ್ಯಾತಿ ಪಡೆದಂಥ ಬಯಲು ಸೀಮೆಯಲ್ಲಿ ನಾವು ಇತ್ತೀಚೆಗೆ ಒಂದು ಬೋರ್ವೆಲ್ ಕೊರೆಸಿದ್ವಿ ನಮ್ಮ ಜಮೀನಿಗೋಸ್ಕರ. ನೀರು ತುಂಬ ಕಡಿಮೆ ಆಗಿತ್ತು. ನೋಡೋಣ ನಮ್ಮ ಮತ್ತೆ ಈಗಿರ್ತಕ್ಕಂಥ ಬೆಳೆಗಳನ್ನ ಉಳಿಸ್ಕೊಳ್ಳೋದಕ್ಕೆ ಮತ್ತು ಹೊಸದಾಗಿ ಬೆಳೆ ಬೆಳೆಯೋದಕ್ಕೋಸ್ಕರ ಒಂದು ಪ್ರಯತ್ನ ಮಾಡೋಣ ಅಂಥೇಳಿ ನಾವು ಒಂದು ಬೋರ್ವೆಲ್ ಕೊರೆಸೋಣ ಅಂಥೇಳಿ ಕೈ ಹಾಕಿದ್ವಿ. ಅದರಲ್ಲಿ ಎಷ್ಟು ಯಶಸ್ಸು ಸಿಕ್ತು ಅಂದರೆ ಮತ್ತು ಎಷ್ಟು ಖುಷಿ ಆಯಿತು ಅಂತಂದರೆ ನೀವೇ ನೋಡ್ತಾ ಇದ್ದೀರಿ ಕಣ್ಣಾರೆ. ಅದ್ಭುತವಾದ ನೀರು ಸುನಾಮಿ ರೀತಿ ಬಂತು. ಕೇವಲ 300 ಅಡಿ ಅಷ್ಟೇ, 300ರಿಂದ 320 ಅಡಿ, ಬರೀ 320 ಅಡಿ ಕೊರೆಸೋಷ್ಟೊತ್ತಿಗೆ ನಮಗೆ ಸಾಕಾಗೋಯ್ತು. ಅವ್ರು ನಮ್ಮ ಕೈಲಿ ಕೊರೆಯೋದಕ್ಕೂ ಕೂಡ ಆಗೋದಿಲ್ಲ ಅಂತ ಹೇಳ್ಬಿಟ್ರು. ಅಷ್ಟು ನೀರು ಬಿತ್ತು, ತುಂಬ ನೀರು ಸಿಕ್ತು. ಸೊ ಇದರಿಂದಂತೂ ನಮಗೆ ವಿಪರೀತ ಖುಷಿ ಆಯಿತು. ಮುಂಬರುವ ಬೆಳೆಗಳಿಗೆ ಮತ್ತು ಈಗಿರ್ತಕ್ಕಂಥ ಬೆಳೆಗಳನ್ನ ಉಳಿಸ್ಕೊಳ್ಳೋದಕ್ಕೆ ಈ ನೀರು ಸಾಕು. ಈ ವರ್ಷಕ್ಕಂತೂ ಸಾಕಾಗುತ್ತೆ. ಮುಂದೆ ಯಾವ ರೀತಿ ಇರುತ್ತೆ ಗೊತ್ತಿಲ್ಲ, ಆದರೆ ಗಂಗೆ ಮಾತೆ ಮಾತ್ರ ಸುನಾಮಿ ರೀತಿ ಬಂದ್ಬಿಡ್ತು. ನಮಗೆ ಕಣ್ಣಾರೆ ನೋಡಿ ಅಪ್ಪ ಇಷ್ಟೊಂದು ನೀರು ಬರುತ್ತಾ ಅಂತ ನಾನು ನಿರೀಕ್ಷಣೆ ಮಾಡಿರಲಿಲ್ಲ. 700 ಅಡಿ ಕೊರೆಸ್ಬೇಕೋ, 800 ಅಡಿ ಕೊರೆಸ್ಬೇಕೋ, 1000 ಅಡಿ ಕೊರೆಸ್ಬೇಕು ಅಂತ ಅಂದ್ಕೊಳ್ತಿದ್ವಿ. ಆದರೆ ಕೇವಲ 300ರಿಂದ 320 ಅಡಿಗೆ ಒಳ್ಳೆ ನೀರು ಬಿತ್ತು. ಬರೀ 320 ಅಡಿ ಅಷ್ಟೇ ಕೊರೆದಿದ್ದು, ಮತ್ತೆ ಕೊರಿಲಿಲ್ಲ, ಅವರು ರಿಗ್ ಮಾಡಲಿಲ್ಲ. ಸೊ ಅಲ್ಲಿಗೆ ಕಟ್ ಮಾಡಿಬಿಟ್ರು. ಸೊ ಅಷ್ಟು ನೀರು ನೋಡ್ತಾ ಇದ್ದೀರಾ ನೀವು ಕಣ್ಣಾರೆ. ನಮಗೆ ಊಹೆನೂ ಮಾಡಿರಲಿಲ್ಲ ಇಷ್ಟು ನೀರು ಬರುತ್ತೆ ಅಂತೇಳಿ, ಆಯಿತಾ. ಅವರು ನಾವು ಇನ್ನೂ ಸ್ವಲ್ಪ ಆಳಕ್ಕೆ ರಿಗ್ ಮಾಡಿ ಅಂತ ನಾವು ಕೇಳ್ಕೊಂಡ್ವಿ. ಆಗಲ್ಲ ಸರ್, ಅಷ್ಟೊಂದು ಪ್ರೆಷರ್ ಇದೆ, ನಮ್ಮ ಕೈಲಿ ಇದನ್ನ ರಿಗ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಅವ್ರ ಆಪ್ರೇಟ್ರು. ಅಷ್ಟರ ಮಟ್ಟಿಗೆ ನೀರು ಬಿತ್ತು. ಸೊ ಇದು ಯಾವ ರೀತಿ ಅಂತ ನಾವು ಪರಿಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕಂತಂದರೆ ಇದಕ್ಕೂ ಮುಂಚೆ ಬೇರೆ ನಮ್ಮ ಪಕ್ಕದ ಜಮೀನವರು ಕೂಡ ಬೋರ್ವೆಲ್ ರಿಗ್ ಮಾಡಿಸಿದ್ರು. ಅವ್ರಿಗೆಲ್ಲ ಸಿಗಲಿಲ್ಲ, ನೀರೇ ಸಿಕ್ಕಿಲ್ಲ ಅವ್ರಿಗೆ, ಆಯಿತಾ. ಇನ್ನು ಕೆಲವರಿಗೆ ಕೇವಲ ಸ್ವಲ್ಪ ನೀರು, ಅಂದರೆ ಒಂದು ಅರ್ಧ ಇಂಚು 1 ಇಂಚು ಈ ಮಟ್ಟಿಗೆ ಮಾತ್ರ ನೀರು ಸಿಕ್ಕಿದೆ. ಆದರೆ ನಮ್ಮ ಅದೃಷ್ಟ ಚೆನ್ನಾಗಿದೆ ಅನಿಸುತ್ತೆ, ಒಂದು ಬಲಾತ್ಕಾರ ಚೆನ್ನಾಗಿದೆ ಅನಿಸುತ್ತೆ. ಸೊ ಅಷ್ಟಾಗಿ ನೀರು ಸಿಕ್ಕಿದೆ ನಮಗೆ. ತುಂಬ ಅಂದರೆ ತುಂಬ, ನನಗೆ ಯಾವ ಪದಗಳಲ್ಲಿ ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಾಯಿದೆ ನಮಗೆ. ಸೊ ಇಷ್ಟೊಂದು ನೀರು ನಮಗೆ ಸಿಕ್ಕಿದೆ. ಸೊ ಇದೇ ರೀತಿ ಪ್ರತಿಯೊಬ್ಬ ರೈತರಿಗೂ ಈ ರೀತಿ ಗಂಗಾ ಮತ್ತು ಒಲ್ತು ಎಲ್ಲ ರೈತರಿಗೂ ಒಂದು ಬೆಳೆ ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಡ್ಲಿ ಅಂತೇಳಿ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನೋಡ್ತಾ ಇದ್ದೀರಾ ನೀವು, ಒಂದು ಲಾಸ್ಟ್ ಕ್ಲೀನಿಂಗ್ ಪ್ರೋಸೆಸ್ಸಿಗೆ ಅಂತೇಳಿ ಏರ್ ಕೊಟ್ಟರು, ಗಾಳಿ ಕೊಡ್ತಾರೆ ಪ್ರೆಷರಾಗಿ. ಆ ಗಾಳಿ ಹೊರತಕ್ಕೆ ಹೆಂಗೆ ನೀರು ಬರ್ತಾಯಿದೆ ಹೊರಗಡೆ ಅಂದರೆ ನೋಡ್ತಾ ಇದ್ದೀರಾ ನೀವು. ಕ್ಲೀನಿಂಗ್ ಟೈಮಲ್ಲಿ ಆ ಬೋರ್ವೆಲ್ನ ತುದಿ ಮುಟ್ಟುತ್ತೆ, ಅಷ್ಟು ನೀರು ಪ್ರೆಷರಾಗಿ ಹೊಡಿತಾ ಇತ್ತು. ಮತ್ತು ಕೊನೆಗೆ ಎಲ್ಲ ರಾಡುಗಳು ತೆಗಿತಾರಲ್ಲ ಅದ್ರ ಹೊರಗೆ, ಆಗೋ ಆ ಸಮಯದಲ್ಲೂ ಕೂಡ ನೀರು ಉಕ್ಕಿ ಬರ್ತಾಯಿತ್ತು ಹೊರಗಡೆ, ಅಷ್ಟು ನೀರು. ಈಗೆಲ್ಲ ಬೋರ್ ಹೊಡೆದ್ಮೇಲೆ ನಾವು ಮತ್ತೆ ನೋಡಿದರೆ ತುಂಬ ಕೈಗೆ ನೀರು ಸಿಗುತ್ತೆ, ಅಷ್ಟು ಮೇಲೆ ನೀರಿದೆ ನಮಗೆ. ಅಂದರೆ ಸಾಕು, ನಾವು 100 ಅಡಿ ಆಳಕ್ಕೆ ನಾವು ಈಗ ಮೋಟ್ರ್ ಇಳಿಸ್ಕೊಂಡ್ರು ಕೂಡ ಅಷ್ಟು ಸಾಕು, ಪಂಪ್ ಸೆಟ್ ಇಳಿಸ್ಕೊಂಡ್ರು ಅಷ್ಟಕ್ಕೆ ಸಾಕಾಗುತ್ತೆ ನಮಗೆ. ಅಷ್ಟೊಂದು ನೀರು ಬಂದಿದೆ. ಈ ಅಗಾಧವಾದ ನೀರು ನಮಗೆ ಸಿಕ್ಕಿರೋದು ನಮ್ಮ ಅದೃಷ್ಟ ಅಂತಲೇ ಹೇಳ್ಕೊಳ್ಬೋದು. ಇದೇ ಅದೃಷ್ಟ ಪ್ರತಿಯೊಬ್ಬ ರೈತರು ಒಲಿಲಿ, ಎಲ್ಲ ರೈತರು ಸುಭೀಕ್ಷವಾಗಿ ಬದುಕಲಿ ಅನ್ನೋದು ನಮ್ಮದೊಂದು ಆಶಯ. ಸೊ ಇದೊಂದು ನಮ್ಮ ಆಶಯ ಕೂಡ, ಎಲ್ಲರಿಗೂ ಕರುಣಿಸಲಿ ದೇವರು ಅನ್ನೋದೊಂದು ಪ್ರಾರ್ಥನೆ ಕೂಡ ಹೌದು. ಸೊ ನನಗೆ ಇದು ಕನ್ನಡದಲ್ಲಿ ಯಾವ ಪದಗಳನ್ನ ಎಕ್ಕಿ ಇದನ್ನು ವರ್ಣನೆ ಮಾಡಬೇಕು ಅಂತ ನನಗಂತೂ ಅರ್ಥನೇ ಆಗ್ತಿಲ್ಲ. ಅಷ್ಟು ಖುಷಿ ಆಗ್ತಾಯಿದೆ. ಆ ಖುಷಿನಲ್ಲಿ ನಾವು ಮಾತುಗಳು ಸಹ ಹೊರಗೆ ಬರ್ತಾ ಇಲ್ಲ. ಸೊ ಇದೇ ರೀತಿ ಪ್ರತಿಯೊಬ್ಬ ರೈತರಿಗೂ ಕೂಡ ಗಂಗಾ ಮಾತೆ ಒಲಿಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ನನ್ನ ಜೊತೆಗೆ ನೀವು ಎಲ್ಲರೂ ಪ್ರಾರ್ಥನೆ ಮಾಡಿ, ಎಲ್ಲರೂ ಸುಭಿಕ್ಷವಾಗಿರೋಣ. ಇಡೀ ಭಾರತದಾದ್ಯಂತ ಪ್ರತಿಯೊಬ್ಬ ರೈತ ಚೆನ್ನಾಗಲಿ. ನಮ್ಮ ಭಾರತದ ಆರ್ಥಿಕತೆಗೆ ರೈತರು ನಾವು ಕೂಡ ಕೊಡುಗೆ ಕೊಡೋಣ. ಸೊ ಆರ್ಥಿಕತೆ ಬೆಳೀಲಿ, ದೇಶ ಬೆಳೀಲಿ, ಇಡೀ ಪ್ರಪಂಚದಲ್ಲಿ ನಾವು ಕೂಡ ನಂಬರ್ 1 ಸ್ಥಾನಕ್ಕೆ ಏರ್ತಕ್ಕಂಥ ಪ್ರಯತ್ನ ನಾವು ಮಾಡೋಣ, ಆಯಿತಾ. ಧನ್ಯವಾದಗಳು ಎಲ್ಲರಿಗೂ.